ಮೈ ಡಿಯರ್ ಪ್ರಿಷಿಯಸ್ ಗರ್ಲ್ಸ್, ಸಮ್ಮರ್ ಸೀಸನ್ ಬಂದಾಗಿದೆ. ಬಟ್ ತುಂಬ ಜನರಿಗೆ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗ್ತಾ ಇದೆ, ಫುಲ್ ಬಾಡಿ ಹೀಟ್ ಆಗ್ತಾ ಇದೆ. ಆ್ಯಂಡ್ ಮುಖ ಫುಲ್ ಡಲ್ಲು, ಪಿಂಪಲ್ಸು ಮತ್ತು ಮೌತ್ ಅಲ್ಸರ್ಸ್ ಎಲ್ಲ ನೀವು ನೋಡ್ಬೋದು. ಈ ಸೀಸನ್ನಲ್ಲಿ ನಿಮಗೂ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇದ್ದರೆ, ಅದಕ್ಕೆ ರೆಮಿಡಿ ಸೊಲ್ಯೂಷನ್ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ವೆಲ್ಕಮ್ ಬ್ಯಾಕ್ ಟು ಪಲ್ಸ್ ಹ್ಯಾಪಿ ಹ್ಯಾಪ್. ಸೊ ನಾವು ಬಾಡಿ ಹೀಟ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಬಾಡಿ ಹೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಡೈಜೆಷನ್ ಮತ್ತು ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮದು ಬಾಡಿದು ಟೆಂಪರೇಚರ್ನ ಸ್ಟೇಬಲ್ ಆಗಿಡೋಕ್ಕೆ ಈ ಬಾಡಿ ಹೀಟ್ ಹೆಲ್ಪ್ ಮಾಡುತ್ತೆ. ಬಟ್ ಅದು ಲಿಮಿಟೆಡ್ ಟೆಂಪರೇಚರಲ್ಲಿ ಇರಬೇಕು. ಬಾಡಿಗೆ ಎಷ್ಟು ಟೆಂಪರೇಚರಲ್ಲಿ ಬೇಕು ಬಾಡಿನ ವಾರ್ಮ್ ಆಗಿಡೋಕ್ಕೆ ಅಷ್ಟರಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಆದಾಗ ನಾವು ಅದಕ್ಕೆ ಬಾಡಿ ಹೀಟು ಇಲ್ಲ ಪಿತ್ತ ಅಂತ ಹೇಳ್ತೀವಿ. ಇವಾಗ ಬನ್ನಿ 5 ಫುಡ್ಸ್ ವಿಚ್ ರೆಡ್ಯೂಸಸ್ ಬಾಡಿ ಹೀಟ್ ಅಂತ ನೋಡೋಣ. ಸೊ 5th ಪೊಸಿಷನಲ್ಲಿರೋದು ಆ್ಯಶ್ ಗಾರ್ಡ್, ಅಂದರೆ ಬೂತ್ ಕುಂಬಳಕಾಯಿ. ಇದನ್ನ ವಿಂಟರ್ ಮೆಲನ್ ಅಂತ ಕೂಡ ಕರೀತಾರೆ. ಇದು ಎಕ್ಸ್ಟ್ರೀಮ್ಲಿ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇದರಲ್ಲಿ 96% ಆಫ್ ವಾಟರ್ ಕಂಟೆಂಟ್ ಇದೆ. ಸೊ ಇದನ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು ಬಾಡಿ ಕೂಲ್ಗೆ. ಸೊ ನೀವೇನು ಮಾಡ್ಬೋದು ಅಂದರೆ ಇದರಿಂದ ಜ್ಯೂಸ್ ಮಾಡ್ಕೋಬೋದು, ಹ್ಯಾಶ್ ಗಾರ್ಡ್ ಜ್ಯೂಸ್. ಜಸ್ಟ್ ಇದನ್ನ ಸ್ಮಾಲ್ ಆಗಿ ಚಾಪ್ ಮಾಡಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ಲಿಟಲ್ ವಾಟರ್ ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ಕುಡಿಬೋದು. ಪ್ಲೀಸ್ ಶುಗರ್ ಆ್ಯಡ್ ಮಾಡಬೇಡಿ. ಆ್ಯಂಡ್ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿ, ನಾಟ್ ಮೋರ್ ದೆನ್ ದಟ್. ಆ್ಯಂಡ್ ಇವಾಗ ನೀವು ಅಂತೀರ, ಸ್ವಲ್ಪ ಕೆಲವು ಜನರಿಗೆ ಆ್ಯಶ್ ಗಾರ್ಡ್ ಜ್ಯೂಸ್ ಕುಡಿದ್ರೆ ಲೈಕ್ ಬಾಡಿ ಕೂಲ್ ಆಗುತ್ತೆ ಸರಿ, ಬಟ್ ಕಫ ಕಟ್ಕೊಬಿಡುತ್ತೆ, ಶೀತ ಆಗಿಬಿಡುತ್ತೆ ಅಂತ ಆ ಥರ ಹೇಳೋರು ಏನು ಮಾಡಿ ಅಂದರೆ, ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿ ಆ್ಯಶ್ ಗಾರ್ಡ್ ಜ್ಯೂಸ್ಗೆ. ಸೊ ನಿಮಗೆ ಕಫ ಕಟ್ಕೊಳ್ಳಲ್ಲ. ಮಾರ್ಕೆಟಲ್ಲಿ ನೋಡಿದ್ರೆ ನೀವು 30-40 ರುಪೀಸ್ಗೆಲ್ಲ ಆ್ಯಶ್ ಗಾರ್ಡ್ ಜ್ಯೂಸ್ ಆರಾಮಾಗಿ ಸಿಗುತ್ತೆ. ತೊಗೊಂಡಿಟ್ರೆ ಐ ಥಿಂಕ್ 4 to 5 ಡೇಸ್ ಆರಾಮಾಗಿ ನಡೆಯುತ್ತೆ ಅದು. ಇದು ನಿಮ್ಮದು ಬಾಡಿನ ಫುಲ್ಲು ಕೂಲ್ ಮಾಡುತ್ತೆ, ಮತ್ತು ಡೈಜೆಷನ್ ಪ್ರೊಸೆಸ್ನೂ ಈಸಿ ಮಾಡುತ್ತೆ. ಸೊ ಯಾರಿಗಾದ್ರು ಕಾನ್ಸ್ಟಿಪೇಷನ್ ಎಲ್ಲ ಇದ್ದರೆ ನೀವು ಇದನ್ನ ತೊಗೊಂಡ್ರೆ ಬಾಡಿ ಕೂಲಾಗಿ ಲೈಕ್ ಮೋಷನ್ಗೂ ಈಸಿ ಆಗುತ್ತೆ. ನೀವು ಮಾರ್ನಿಂಗ್ ಬಿಫೋರ್ ಫುಡ್ಡು ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಆಫ್ಟರ್ ಫುಡ್, ಇಲ್ಲ ಲಂಚ್ ಟೈಮಲ್ಲಿ ಇನ್ ಅ ಡೇ ಯಾವಾಗ ಬೇಕಾದರೂ 1 ಗ್ಲಾಸ್ ಆಫ್ ಆ್ಯಶ್ ಗಾರ್ಡ್ ಜ್ಯೂಸ್ ತೊಗೊಳ್ಳಿ. ದಿಸ್ ಇಸ್ ಒನ್ ಆಫ್ ದ ಸಾತ್ವಿಕ್ ಫುಡ್. ಸೊ ನೆಕ್ಸ್ಟ್ 4th ಇಂಗ್ರೀಡಿಯೆಂಟ್ ಬಂದುಬಿಟ್ಟು ವಾಟರ್ ಮೆಲನ್. ಇವಾಗ ಸಮ್ಮರ್ ಸೀಸನ್ ಆಗಿರೋದೇ ಎಲ್ಲ ಕಡೆ ವಾಟರ್ ಮೆಲನ್ ಅವೈಲೇಬಲ್ ಇರುತ್ತೆ. ಸೊ ವಾಟರ್ ಮೆಲನಲ್ಲಿ 92% ಆಫ್ ವಾಟರ್ ಕಂಟೆಂಟ್ ಇದೆ. ವಿಟಮಿನ್ ಎ ಮತ್ತು ಸಿ ಇದೆ, ಮತ್ತು ಇದರಲ್ಲಿ ವಿಚ್ ಈಸ್ ಗುಡ್ ಫಾರ್ ಹಾರ್ಟ್ ಹೆಲ್ತ್, ಕ್ಯಾನ್ಸರ್, ಹೈ ಸೈಟ್ಗೆಲ್ಲ ಇದು ತುಂಬಾ ಉಪಯೋಗಕಾರಿ, ಮತ್ತು ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದನ್ನು ನೀವು ವಾಟರ್ ಮೆಲನ್ನ ತಗೊಂಡು ಹಾಗೆ ಕೂಡ ಕುಡಿಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಬೇರೆ ಯಾವುದೋ ಫಾರ್ಮಲ್ಲಿ ಇಂಟೇಕ್ ಮಾಡೋದಾದರೆ ಯು ಕ್ಯಾನ್ ಡೂ ಇಟ್. ವಾಟರ್ ಮೆಲನ್ ಸೀಡ್ಸ್ ತೆಗೆದ್ಬಿಟ್ಟು ತಿನ್ನೋದು ಅನಾಯಿಂಗ್, ಬಟ್ ಇಫ್ ಯು ನೋ, ಇವಾಗ ತುಂಬ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಅಂತೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ನೀವು ನೋಡಿದಾಗ ಅದರದ್ದು ಪ್ರೈಸು ಹಾಗೆ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ವಿತ್ ದ ಸೀಡ್ ಐ ವಿಲ್ ಕನ್ಸ್ಯೂಮ್ ಇಟ್ ವಾಟರ್ ಮೆಲನ್ನ. ನೀವು ಇಷ್ಟ ಇದ್ದರೆ ವಿತ್ ದ ಸೀಡ್ ಯು ಕ್ಯಾನ್ ಕನ್ಸ್ಯೂಮ್ ಇಟ್, ಇಲ್ಲಾಂದರೆ ಆ ಸೀಡನ್ನ ನೀವು ಸಪ್ರೇಟಾಗಿ ತೆಗೆದು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇಟ್ ಈಸ್ ಯೂಸ್ಫುಲ್ ಫಾರ್ ಯೋರ್ ಹೆಲ್ತ್ ಆ್ಯಸ್ ವೆಲ್. 1 ಟಿಪ್, ವಾಟರ್ ಮೆಲನ್ ಕುಡ್ದಾಗಿದ್ದ ತಕ್ಷಣ ನೀರು ಕುಡಿಬೇಡಿ. ಆ ಥರ ನೀವು ಮಾಡೋದ್ರಿಂದ ನಿಮಗೆ ಕಫ್ ಆಗುತ್ತೆ. ಸೊ ರಿಮೆಂಬರ್ ದಿಸ್, ಒನ್ಸ್ ಯು ಹ್ಯಾವ್ ವಾಟರ್ ಮೆಲನ್, ಪ್ಲೀಸ್ ಡೋಂಟ್ ಡ್ರಿಂಕ್ ವಾಟರ್. ಮತ್ತು ವಾಟರ್ ಮೆಲನ್ನನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ, ಇವಾಗ ಫುಲ್ ಗ್ರೀನ್ ವಾಟರ್ ಮೆಲನ್, ಫುಲ್ ಕಂಪ್ಲೀಟ್ಲಿ ಗ್ರೀನ್ ಆ ಥರ ಎಲ್ಲ ಗ್ರೀನಾಗಿತ್ತು. ಸೊ ಒಂದು ಅರ್ಧ ಭಾಗದಷ್ಟು ಲೈಕ್ ಯೆಲ್ಲೋ ಕಲರ್ ಇರಬೇಕು. ಮತ್ತು ನಾವು ಈ ಥರ ಮಾಡಿ ನೋಡಿದಾಗ ಹಾಲೋ ಶೇಪ್ ಅಂದರೆ ಆ ಸೌಂಡ್ ಬರುತ್ತೆ. ಆ ಥರ ವಾಟರ್ ಮೆಲನ್ ತೊಗೊಂಡ್ರೆ ಅದು ಸ್ವೀಟಾಗಿಯೂ ಇರುತ್ತೆ, ಚೆನ್ನಾಗಿರುತ್ತೆ. 3rd ಪೊಸಿಷನಲ್ಲಿ ಬಂದುಬಿಟ್ಟು ಟೆಂಡರ್ ಕೊಕೊನಟ್, ಎಳ್ನೀರಿದೆ. ಇದರಲ್ಲಿ 96% ಆಫ್ ವಾಟರ್ ಇದೆ. ಇದರಲ್ಲಿ ಎಲೆಕ್ಟ್ರೋಲೈಟ್ ಪ್ರೆಸೆಂಟ್ ಆಗಿದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟು ಪ್ರೆಸೆಂಟ್ ಆಗಿದೆ. ಇದು ನಮ್ಮ ಬಾಡಿನ ಇನ್ಸ್ಟೆಂಟಾಗಿ ಕೂಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಲೈಕ್ ಯೂಶ್ವಲಿ ನಾನ್ ವೆಜ್ ತಿನ್ನೋರು ಚಿಕನ್ ತಿಂದಮೇಲೆ ಹೀಟ್ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀರ. ಸೊ ಒನ್ಸ್ ಯು ಚಿಕನ್ ತಿಂತೀರಾ ಅಂತ ಗೊತ್ತಾದಾಗ, ಇಲ್ಲ ಚಿಕನ್ ತಿಂದ ಮೇಲೆ ಮೇಕ್ ಶೋರ್ ದಟ್ ನೀವು ಟೆಂಡರ್ ಕೊಕೊನಟ್ನ ಇಂಟೇಕ್ ಮಾಡ್ತೀರಾ. ಇದ್ರ ಬಗ್ಗೆ ವೀಡಿಯೋ ಬೇಕಂದರೆ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಐ ವಿಲ್ ಮೇಕ್ ಎನ್ ಡೀಟೇಲ್ಡ್ ವೀಡಿಯೋ. ಸೊ ನೀವು ನಾನ್ ವೆಜ್ ತಿಂದಾಗ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ, ನಿಮ್ಮ ಬಾಡಿ ಹೀಟ್ ಆಗದಿರೋ ಥರ ಯಾವ ಥರ ನೋಡ್ಕೋಬಹುದು ಅಂತ ಪ್ಲೀಸ್ ಕಮೆಂಟ್. ಹೀಟ್ ಸ್ಟ್ರೋಕು ಮತ್ತು ಬರ್ನಿಂಗ್ ಸೆನ್ಸೇಷನ್ನ ಮತ್ತು ಬಾಡಿ ಹೀಟ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಸಮ್ಮರಲ್ಲಿ ತುಂಬಾ ಬಿಸಿಲಪ್ಪ, ಆಚೆ ಓಡಾಡಿ ಬಂದಿದ್ದೀವಿ, ಕೂಲ್ ಡ್ರಿಂಕ್ಸ್ ಕುಡಿಯೋಣ, ಸೋಡಾ ಕುಡಿಯೋಣ ಅನ್ನೋರು
ಪ್ಲೀಸ್ ಇನ್ಸ್ಟೆಡ್ ಆಫ್ ದಟ್ ಕೋಕೋನಟ್ ಕುಡೀರಿ. ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಇಟ್ ಮೇ ಬಿ ಲೈಕ್ 50-60 ರುಪೀಸ್ ಆಗಬಹುದು, ಬಟ್ ನೀವು ಯಾವ ಕೋಲ್ಡ್ ಡ್ರಿಂಕ್ಸ್ ತೆಗಿತೀರ ಅದು ನಿಮ್ಮ ಬಾಡಿನ ಕಂಪ್ಲೀಟ್ಲಿ ಹಾರ್ಮ್ ಮಾಡುತ್ತೆ. ಅದು ತುಂಬಾ ಡಿಸ್ಅಡ್ವಾಂಟೇಜ್ ಇದೆ. ಇನ್ಸ್ಟೆಡ್ ಆಫ್ ಗೋ ಫಾರ್ ದಿಸ್ ಹೆಲ್ದಿ ಆಪ್ಷನ್. ಕಿಡ್ನಿ ಸ್ಟೋನ್ ಇರೋರು ಟೆಂಡರ್ ಕೊಕೊನಟ್ನ ಕನ್ಸ್ಯೂಮ್ ಮಾಡಿ. ಆ್ಯಸ್ ಪರ್ 2018 ಸ್ಟಡೀಸಲ್ಲಿ ಹೇಳಿರೋ ಪ್ರಕಾರ ಕಿಡ್ನಿ ಸ್ಟೋನ್ ಇರೋರು ಎಷ್ಟು ನೀವು ಟೆಂಡರ್ ಕೊಕೊನಟ್ನ ಕನ್ಸ್ಯೂಮ್ ಮಾಡ್ತೀರಾ ಅಷ್ಟು ಒಳ್ಳೆಯದಂತ. ಸೊ ದಿಸ್ ಈಸ್ ಆ್ಯನ್ ಟಿಪ್, ಮೇಕ್ ಅ ನೋಟ್ ಆಫ್ ಇಟ್. ಸೆಕೆಂಡ್ ಬಂದುಬಿಟ್ಟು ಶುಗರ್ ಕ್ಯಾನ್ ಜ್ಯೂಸ್. ಸೊ ಬಾಡಿ ಹೀಟ್ ಜಾಸ್ತಿ ಆದಾಗ ಮೋಸ್ಟ್ ಎಫೆಕ್ಟೆಡ್ ಪಾರ್ಟ್ ಈಸ್ ಲಿವರ್. ಸೊ ನಾವು ಶುಗರ್ ಕ್ಯಾನ್ ಜ್ಯೂಸ್ನ ಇಂಟೇಕ್ ಮಾಡಿದಾಗ ಇಟ್ ಈಸ್ ಅ ಟಾನಿಕ್ ಫಾರ್ ಲಿವರ್. ಸೊ ಇಸ್ ಅ ಮೆಡಿಸನ್ ಫಾರ್ ಲಿವರ್. ಸೊ ಡಾಕ್ಟರ್ ಶುಗರ್ ಕ್ಯಾನ್ ಜ್ಯೂಸ್ನ ಫ್ಯಾಟಿ ಲಿವರ್ ಇರೋರಿಗೆ, ಹೈಪರ್ ಪಿಗ್ಮೆಂಟೇಷನ್ ಮತ್ತು ಜಾಂಡಿಸ್ ಇರೋರಿಗೆ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಇವಾಗ ನಿಮಗೆ ಜಾಂಡಿಸ್ ಇದೆಲ್ಲ ಎನಿ ಆಫ್ ದ ರೀಸನ್ಸ್ ಇದೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದೀರಾ, ಡೈಲಿ ಇಂಟೇಕ್ ಆಫ್ ಶುಗರ್ ಕ್ಯಾನ್ ಈಸ್ ನಾಟ್ ಗುಡ್. ವೀಕ್ಲಿ ಒನ್ಸ್ ಟ್ವೈಸ್ ಈಸ್ ಫೈನ್. ನೀವು ಯಾಕಂದರೆ ಶುಗರ್ ಕ್ಯಾನಲ್ಲಿ ಹೈ ಅಮೌಂಟ್ ಆಫ್ ಶುಗರ್ ಇರೋದ್ರಿಂದ ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಇಟ್ ಮೇ ಲೀಡ್ ಟು ಡಯಾಬಿಟಿಕ್ ಆಲ್ಸೋ. ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಹ್ಯಾವಿಂಗ್ ಒನ್ಸ್ ಆರ್ ಟ್ವೈಸ್ ಇನ್ ಅ ವೀಕ್. ಸೊ ಶುಗರ್ ಕ್ಯಾನ್ ಜ್ಯೂಸ್ ನಿಮಗೆ ಹಾರ್ಡ್ಲಿ 20-25 ರುಪೀಸ್ಗೆ ಸಿಕ್ಬಿಡುತ್ತೆ. ಮೇಕ್ ಶೋರ್ ಅದರಲ್ಲಿ ನೀವು ಮಿಂಟ್, ಜಿಂಜರ್ ಆ ಥರ ಆ್ಯಡ್ ಮಾಡಿಸ್ಕೊಳ್ಳಿ. ಎಕ್ಸಲೆಂಟ್ ಕೂಲೆಂಟ್ ಫಾರ್ ಯುವರ್ ಬಾಡಿ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಮಂಡ್ ಗಮ್, ಅಂದರೆ ಬಾದಾಮಿ ಅಂಟು ಅಂತ ಹೇಳ್ತಾರೆ. ಸೊ ಅದು ಎಕ್ಸಲೆಂಟ್ ಸೋರ್ಸ್, ಬಾಡಿ ಕೂಲ್ ಮಾಡೋಕ್ಕೆ ಇರುವ ಎಕ್ಸಲೆಂಟ್ ಸೋರ್ಸ್. ಅಂದರೆ ಅದು ನಿಮಗೆ ಲೈಕ್ ಯಾವುದೇ ಗ್ರಾಸರಿ ಸ್ಟೋರ್ಸ್ಗೆ ಹೋದ್ರೂ ನಿಮಗೆ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ನೀವು ಚೆಕ್ ಮಾಡೋದು ಸಿಗುತ್ತೆ. ಅದಕ್ಕೆ ಹಿಂದಿಯಲ್ಲಿ ಗೋಂದ್ ಕಟ್ಟಿರಾನು ಹೇಳ್ತಾರೆ. ಸೊ ಕನ್ನಡದಲ್ಲಿ ಅದಕ್ಕೆ ಬಾದಾಮಿ ಗೋಂದ್ ಅಂತಲೂ ಹೇಳ್ತಾರೆ. ಸೊ ಅದೊಂದು ಮರದಲ್ಲಿ ಬಿಡುತ್ತೆ, ಗಮ್ ಥರ ಇರುತ್ತೆ. ಸೊ ಅದು ಗಟ್ಟಿ ಆದಮೇಲೆ ಇದು ಸಾಂಬ್ರಾಣಿ, ಇದು ನೀವು ನೋಡಿರ್ಬೋದು, ಒರಿಜಿನಲ್ ಸಾಂಬ್ರಾಣಿ ನೀವು ನೋಡಿದರೆ ಆ ಥರ ಇರುತ್ತೆ, ಲೈಕ್ ಹಾರ್ಡ್ ಜೆಲ್ಲಿ ಟೆಕ್ಸ್ಚರಲ್ಲಿ. ಅದನ್ನ ನೀವು ಏನು ಮಾಡಬೇಕು ಅಂದರೆ 1 ಗ್ಲಾಸ್ ಆಫ್ ವಾಟರಲ್ಲಿ ತಗೊಂಡು ಲೈಕ್ 4 to 5 ಆಲ್ಮಂಡ್ ಗಮ್ನ ಹಾಕಿ ನೀರಲ್ಲಿ ಸೋಕ್ ಮಾಡೋಕ್ಕೆ ಇಟ್ಟು ಬಿಟ್ಟರೆ ನೀವು 3-4 ಅವರ್ಸ್ ಆದಮೇಲೆ ನೋಡಿದ್ರೆ ಅದು ಒಂದು ಜೆಲ್ಲಿ ಟೆಕ್ಸ್ಚರಲ್ಲಿ ಬಂದಿರುತ್ತೆ. ಸೊ ನೀವು ಲೆಮನ್ ಜ್ಯೂಸ್ ಮಾಡ್ಕೊಳ್ಳಾಗ ಲೆಮನ್ ಜ್ಯೂಸ್ ಇನ್ಸ್ಟೆಂಟ್ಲಿ ಬಾಡಿನ ಕೂಲ್ ಮಾಡುತ್ತೆ. ಸೊ ನೀವು ಲೆಮನ್ ಜ್ಯೂಸ್ ಮಾಡುವಾಗ ಇದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡಾಗ ಡಬಲ್ ಬೆನಿಫಿಟ್ ಸಿಗುತ್ತೆ. ಇದ್ರ ಪ್ರಕಾರ ಬಂದುಬಿಟ್ಟು ಆಲ್ಮಂಡ್ ಸ್ಟಮ್ ತುಂಬಾ ಬೆನಿಫಿಟ್ ಹೀಟ್ ಸ್ಟ್ರೋಕ್ನ ರೆಡ್ಯೂಸ್ ಮಾಡೋಕ್ಕೆ. ಬಟ್ ಇದನ್ನ ವಿಂಟರಲ್ಲಿ ಕನ್ಸ್ಯೂಮ್ ಮಾಡಬಾರ್ದು, ಯಾಕಂದರೆ ಫಸ್ಟೇ ಬಾಡಿ ಕೂಲಾಗಿರುತ್ತೆ, ಸ್ಕಿನ್ನು ಕೋಲ್ಡ್ ಕಫ್ ಎಲ್ಲ ಇದಾಗುತ್ತೆ. ಸೊ ಆಲ್ಮಂಡ್ ಗಮ್ಸಲ್ಲೂ 2 ಟೈಪ್ಸ್ ಇದೆ. ಒಂದು ಬಾಡಿನ ಹೀಟ್ ಜನರೇಟ್ ಮಾಡೋದು, ಇನ್ನೊಂದು ಬಾಡಿನ ಕೂಲ್ ಮಾಡೋದು. ಅದ್ರದ್ದು ಹೆಸರು ಬೇರೆನೋ ಇದೆ, ಐ ಡೋಂಟ್ ರಿಮೆಂಬರ್ ನಾವ್. ಬಟ್ ಮೇಕ್ ಶೋರ್ ದಟ್ ಯು ಆರ್ ಟೇಕಿಂಗ್ ಆಲ್ಮಂಡ್ ಗಮ್, ನಾಟ್ ದ ಇನ್ನೊಂದು. ಇನ್ನು ಡೈಲಿ ಕನ್ಸಂಪ್ಷನ್ ಮಾಡ್ಬೋದು, ಲೈಕ್ ಎದ್ದ ತಕ್ಷಣ, ಇಲ್ಲ ಬಿಫೋರ್ ಫುಡ್, ಇಲ್ಲ ಆಫ್ಟರ್ ಫುಡ್ 1 ಗ್ಲಾಸ್ ಆಫ್ ಜಸ್ಟ್ ಇದಕ್ಕೆ ಟೇಸ್ಟ್ಲೆಸ್ ಆಗಿರೋದ್ರಿಂದ ಜಸ್ಟ್ ನೀರಿಗೆ ನೀವು ಹಾಕ್ಕೊಂಡು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಲೆಮನ್ ಜ್ಯೂಸೋ ಇಲ್ಲ ಏನಾದರೂ ಶರ್ಬತ್ ಮಾಡ್ತಾಯಿದ್ದೀರೋ ಇಲ್ಲ ಶಿಕಂಜಿ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಆ್ಯಡ್ ಮಾಡ್ಬೋದು. ಇದು ವಿಚ್ ಈಸ್ ವೆರಿ ಗುಡ್ ಫಾರ್ ಲಿವರ್ ಆ್ಯಂಡ್ ಸ್ಕಿನ್ ಗ್ಲೋಗೂ ಇದು ತುಂಬಾ ಒಳ್ಳೆಯದು. ಪ್ಲಸ್ ಇವು ಬಾಡಿ ಹೀಟ್ ಬಂದುಬಿಟ್ಟು ಇಂಡಿಕೇಶನ್ ಏನಂದರೆ ನಿಮ್ಮದು ಡೈಟಲ್ಲಿ ಏನೋ ರಾಂಗ್ ಆಗ್ತಾಯಿದೆ. ಸೊ ಯು ಆರ್ ಟೇಕಿಂಗ್ ಸಮಥಿಂಗ್ ವಿಚ್ ಇನ್ಕ್ರೀಸಿಂಗ್ ಯುವರ್ ಬಾಡಿ ಹೀಟ್. ಸೊ ನೀವೇನು ಮಾಡಿ, ಈ 5 ಇಂಗ್ರೀಡಿಯೆಂಟ್ಸ್ನ ರೆಡ್ಯೂಸ್ ಮಾಡಿ ನಿಮ್ಮ ಫುಡ್ಡಲ್ಲಿ ಈ 5 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಡ್ಯೂರಿಂಗ್ ಸಮ್ಮರ್ ಟು ಕೀಪ್ ಯುವರ್ ಬಾಡಿ ಕೂಲ್ಡ್. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಯು ಹ್ಯಾವ್ ಲೈಕ್ ದಟ್. ಆ್ಯಂಡ್ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಸೊ ಇವಾಗ ನಾವು ಬಾಡಿ ಹೀಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ವಿಲ್ ಕಮ್ ಅಪ್ ವಿತ್ ಮೋರ್ ವೀಡಿಯೋಸ್ ಬಾಡಿ ಹೀಟ್ ಬಗ್ಗೆ. ಇನ್ನು ಬೇರೆ ಯಾವುದಾದ್ರೂ ಐಟಮ್ಸಿಂದ ಬಾಡಿ ಹೀಟ್ ಆಗುತ್ತೆ, ಏನೆಲ್ಲ ಐಟಮ್ಸ್ ಯೂಸ್ ಮಾಡ್ಬೋದು, ಮತ್ತು ಫುಡ್ ರೆಸಿಪೀಸ್ ಲೈಕ್ ಏನೆಲ್ಲ ರೆಸಿಪೀಸ್ ನಾವು ಲೈಕ್ ಇನ್ಕ್ಲೂಡ್ ಮಾಡ್ಕೋಬೋದು ನಮ್ಮ ಬಾಡಿನ ಹೀಟ್ನ ರೆಡ್ಯೂಸ್ ಮಾಡೋಕ್ಕೆ. ಲೈಕ್ ಸಮ್ಮರ್ ಸೀರೀಸ್ ಅಂತ ತರ್ತಾಯಿದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಬಟರ್ ಮಿಲ್ಕ್ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಯರ್ ಆಫ್ಟರ್ ನಿಮಗೆ ಸೀರೀಸ್ ವೈಸ್ ಬರುತ್ತೆ, ಲೈಕ್ ಸಮ್ಮರ್ ಬಾಡಿ ಹೀಟ್ ರೆಡ್ಯೂಸಿಂಗ್ ಸೀರೀಸ್ ಟೈಪ್. ಸೊ ಪ್ಲೀಸ್ ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ನೋಟಿಫಿಕೇಷನ್ ಐಕಾನ್. ಯಾವ ವೀಡಿಯೋಸು ನಿಮಗೆ ಮಿಸ್ ಆಗಬಾರ್ದು ಅಂದರೆ. ಮತ್ತು ಆ ಫುಡ್ ಸೀರೀಸಲ್ಲಿ ಬಾಡಿ ಹೀಟ್ನ ರೆಡ್ಯೂಸ್ ಮಾಡೋ ಡಿಫ್ರೆಂಟ್ ಐಟಮ್ಸ್ ವೆರೈಟೀಸ್ ವಿತೌಟ್ ಕಾಂಪ್ರಮೈಸಿಂಗ್ ಇನ್ ಟೇಸ್ಟ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಶಾರ್ಟ್ಸ್ ಮೇಲೂ ಒಂದು ಕಣ್ಣಿಟ್ಟಿರಿ. ಆ್ಯಂಡ್ ಫಾರ್
informative videos, please check my vlogs also. Love you all. Bye bye, take care.